ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಜಿಎನ್ಆರ್ ಕಟ್ಟೆ ಬಳಗ ಮತ್ತು ಸ್ನೇಹಿತರಿಂದ ಅದ್ದೂರಿಯಾಗಿ ಶ್ರೀರಾಮ ನವಮಿಯನ್ನು ಆಚರಿಸಲಾಯಿತು. ಇನ್ನು ಕಳೆದ 40 ವರ್ಷಗಳಿಂದ ಜಿಎನ್ಆರ್ ಕಟ್ಟೆ ಬಳಗದವರಿಂದ ಶ್ರೀರಾಮ ನವಮಿಯನ್ನು ಚಂದಾಪುರದಲ್ಲಿ ಆಚರಿಸುತ್ತಾ ಬರುತ್ತಿದ್ದಾರೆ. ಇನ್ನು ಶ್ರೀರಾಮ ನವಮಿ ಅಂಗವಾಗಿ ಸಾವಿರಾರು ಸಾರ್ವಜನಿಕರಿಗೆ ದಾಸೋಹ, ಅರವಂಟಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸುಗಮ ಸಂಗೀತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಜಿಎನ್ಆರ್ ಕಟ್ಟೆ ಬಳಗದವರು ಮತ್ತು ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಪ್ರಾರ್ಥನೆ ಮಾಡಿ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಹಾಕ್ಬಿಡಿ.
मरे जेनो हीरना ನಮ್ಮ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿ 40ನೇ ಶ್ರೀರಾಮನವಮಿ ಹಬ್ಬವನ್ನು ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಈ ಆನೇಕಲ್ ಮುಖ್ಯ ರಸ್ತೆಯಲ್ಲಿ ಏರ್ಪಡಿಸಿದ್ದೇವೆ. ನೀವು ನಂಬಬೇಕು, ಕಳೆದ 40 ವರ್ಷಗಳಿಂದ ಒಂದು ವರ್ಷವೂ ಸಹ ಇಲ್ಲಿ ಈ ಕಾರ್ಯಕ್ರಮ ನಿಂತಿಲ್ಲ. ಸಾರ್ವಜನಿಕರ ಸಹಕಾರದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ದಿನವೂ ಸಹ ಬಹಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುಮಾರು 6-7-8 ಸಾವಿರಕ್ಕೆ ಜನಗಳಿಗೆ ಊಟದ ವ್ಯವಸ್ಥೆ, ಪಾನಕ, ನೀರು, ಮಜ್ಜಿಗೆ, ಕೋಸಂಬರಿ ಎಲ್ಲ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ನಮ್ಮ ಸಾರ್ವಜನಿಕರ ಸಹಕಾರದಿಂದ ಏರ್ಪಡಿಸಿದ್ದೇವೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾನಕ, ನೀರು, ಮಜ್ಜಿಗೆ, ಕೋಸಂಬರಿ ಮತ್ತು ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀರಾಮ್. ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದ ನಗರದಲ್ಲಿ ವಿಶೇಷವಾಗಿ ಶ್ರೀರಾಮನವಮಿಯ ಕಾರ್ಯಕ್ರಮ ಸತತವಾಗಿ 40 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ದಿನತಃ ಶ್ರೀರಾಮನವಮಿಯ ಕಾರ್ಯಕ್ರಮಕ್ಕೆ ಬಂದು ಆ ದೇವರ ಆಶೀರ್ವಾದವನ್ನು ಪಡೆದಂಥ ಈ ಭಾಗದ ಎಲ್ಲ ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ಪಡೆದು 41ನೇ ವರ್ಷದ ಶ್ರೀರಾಮನವಮಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಎಲ್ಲ ನಮ್ಮ ನಾಯಕರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಈ ಭಾಗದ ಹಿರಿಯರಿಗೆ ನಾನು ವಂದಿಸ್ತಾ ಮುಂದಿನ ಬಾರಿ ಸಹ ಬಹಳ ಇನ್ನೂ ವಿಶೇಷವಾಗಿ ಜನಸಾಮಾನ್ಯರಿಗೆ ಶ್ರೀರಾಮನವಮಿಯ ಹಬ್ಬವನ್ನು ಇನ್ನೂ ವಿಶೇಷ ರೀತಿಯಲ್ಲಿ ಆಗಲಿ ಮಾಡುವಂಥದ್ದಕ್ಕೆ ಆ ಭಗವಂತ ರಾಮ ಆಶೀರ್ವಾದ, ಆರೋಗ್ಯ, ಆಯುಸ್ಸು, ಶಾಂತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ. ಏನು ಪ್ರತಿ ವರ್ಷ ಸುಮಾರು 35-40 ವರ್ಷಗಳಿಂದ ಈ ಜಾಗದಲ್ಲಿ ಶ್ರೀರಾಮನವಮಿಯನ್ನು ಇಲ್ಲಿನ ಸಾರ್ವಜನಿಕರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಎಲ್ಲರೂ ನಡೆಸಿಕೊಂಡು ಬಂದಿರ್ತಾರೆ. ಅದೇ ಥರ ಈ ವರ್ಷನೂ ಸಹ ಇದೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತಾ ಎಲ್ಲ ಸಾರ್ವಜನಿಕರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಶ್ರೀರಾಮನವಮಿಯ ಭಕ್ತಾದಿಗಳಲ್ಲಿ ವಿನಂತೆ, ಚಂದಾಪುರದಲ್ಲಿ ಸುಮಾರು ವರ್ಷಗಳಿಂದ ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ಥರ ಈ ವರ್ಷವೂ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನು ನಾವು ಪ್ರತಿ ವರ್ಷವೂ ಆಚರಿಸ್ಕೊಂಡು ಬರ್ತಾನೆ ಇದ್ದೀವಿ. ಚಂದಾಪುರದ ಸುತ್ತಮುತ್ತಲಿನ ನಮ್ಮ ನಗರ ಪುರಸಭೆ ವ್ಯಾಪ್ತಿಯ ಎಲ್ಲ ಶ್ರೀರಾಮ ದೇವರ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಇವತ್ತೇನು ನಮ್ಮ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ, ವರ್ಷವೂ ಇದೇ ಥರ ಆಚರಣೆ ಮಾಡಲಿ. ಎಲ್ರಿಗೂ ದೇವರು ಮಳೆ ಬೆಳೆ ಎಲ್ಲ ಈ ವರ್ಷ ಅನುಕೂಲ ಆಗಲಿ, ಒಳ್ಳೆಯದಾಗಲಿ ಅಂತ
ದೇವರಲ್ಲಿ ಹಾರೈಸೋಣ. ಶ್ರೀರಾಮನವಮಿಯ ಶುಭಾಶಯಗಳು. ಪ್ರಭು ಶ್ರೀರಾಮನ ಆದರ್ಶಗಳು ನಮ್ಮ ಜನಗಳ ಅಳವಡಿಸ್ಕೊಂಡು ಎಲ್ಲರೂ ಶಾಂತವಾಗಿ ಬಾಳಬೇಕು. ಈಗ ವಿಶ್ವ ಯುದ್ಧ ನಡೀತಾ ಇದೆ, ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಬೇಗ ಯುದ್ಧ ನಿಲ್ಲಲಿ, ಜನಗಳಿಗೆಲ್ಲ ಸ್ವಲ್ಪ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಸುಖವಾಗಿಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್. ಈ ದಿನ ಚಂದಾಪುರದಲ್ಲಿ ವರ್ಷ ಏನು ಶ್ರೀರಾಮನವಮಿ ಉತ್ಸವ ಮಾಡ್ತಾಯಿದ್ವಿ, 15 ವರ್ಷ ಕಂಟಿನ್ಯೂಸ್ ಮಾಡ್ತಾಯಿದ್ವಿ. ಅದೇ ಪ್ರಕಾರ ಇವತ್ತನ್ನು ವಿಜೃಂಭಣೆಯಿಂದ ಚಂದಾಪುರ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಎಲ್ಲ ಶ್ರೀರಾಮ ಕಟ್ಟೆ ಬಳಗ ಮತ್ತು ಶ್ರೀರಾಮನವನ ಎಲ್ಲ ಭಕ್ತಾದಿಗಳಿಂದ ಇವತ್ತು ವಿಜೃಂಭಣೆಯಿಂದ ಶ್ರೀರಾಮನವಮಿ ಸೇವೆ ನಡೀತಾ ಇದೆ. ವರ್ಷ ಇದೇ ಪೂರ್ತಿಯನ್ನು ವಿಜೃಂಭಣೆ ನಡ್ಕೊಂಡು ಹೋಗಲಿ. ಶ್ರೀರಾಮನ ಆಶೀರ್ವಾದದಿಂದ ಎಲ್ಲ ದೇಶಕ್ಕೆಲ್ಲ ಅಭಯ ಆರೋಗ್ಯ ಐಶ್ವರ್ಯ ಕೊಟ್ಟು ಶ್ರೀರಾಮ್. ಪ್ರತಿ ವರ್ಷದಂತೆ 45 ವರ್ಷಗಳಿಂದ ಇಲ್ಲಿ ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ. ಈ ವರ್ಷವೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಕಟ್ಟೆ ಬಳಗದ ವತಿಯಿಂದ ಎಲ್ಲ ಊರಿನ ಪ್ರಮುಖರು ಮತ್ತು ಶ್ರೀರಾಮನ ಭಕ್ತರು ಸೇರಿ ವಿಜೃಂಭಣೆಯಿಂದ ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ. ಇದೇ ವರ್ಷ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸುತ್ತೇನೆ. ಇತಿಹಾಸ ಪ್ರಸಿದ್ಧ ಚಂದಾಪುರದ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಹಾಗೂ ಚಂದಾಪುರ ಗ್ರಾಮದ ಅಭಯಾನಂಜನೇಯ ಸ್ವಾಮಿ ದೇವಸ್ಥಾನದ ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಈ ಗ್ರಾಮದಲ್ಲಿ ಸುಮಾರು 80ನೇ ದಶಕದಿಂದ ಸುಮಾರು 40-45 ವರ್ಷಗಳಿಂದ ಪ್ರಾರಂಭವಾದ ಹಿರಿಯರು ನಡೆಸ್ಕೊಂಡು ಬಂದಂಥ ಆಚಾರದಿಂದ ಶ್ರೀರಾಮನವಮಿ ಉತ್ಸವ ನಡೀತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಭು ಶ್ರೀರಾಮ ದೇಶ ಹಾಗೂ ಧರ್ಮ ಎದುರಿಸ್ತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ದೇಶ ಹಾಗೂ ಧರ್ಮವನ್ನು ಪಾರು ಮಾಡಲಿ ಹಾಗೂ ಕಾರ್ಯಕರ್ತರನ್ನು ಕಾಪಾಡಲಿ. ಆನೇಕಲ್ ಇನ್ನಷ್ಟು ಮತ್ತಷ್ಟು ಇದು ಉತ್ತಮವಾದ ಕಾಲಘಟ್ಟದಲ್ಲಿ ನಡೆಯಲಿ, ಮುಂದೆ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಇವತ್ತಿನ ದಿನ ನಮ್ಮ ಚಂದಾಪುರ ಗ್ರಾಮದಲ್ಲಿ ಶ್ರೀರಾಮನವಮಿಯನ್ನು ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸುತ್ತಮುತ್ತಲ ಗ್ರಾಮಸ್ಥರು, ಹಿರಿಯರು, ಯುವಕರು ಎಲ್ಲರೂ ಬಂದು ಪಾಲ್ಗೊಂಡಿದ್ದಾರೆ. ಎಲ್ಲರೂ ಉತ್ಸಾಹದಿಂದ ನಮ್ಮ ಯುವಕರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೂ ನಮ್ಮ ದೇಶದ ಜನತೆಗೂ ಆ ಶ್ರೀರಾಮ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿ ಹಬ್ಬ ಆದಮೇಲೆ ಒಂದು ವಾರ ಇಲ್ಲಿ ಆಚರಿಸೋ ಬಂದಿರೋದು. ನಮ್ಮ ಹಿರಿಯರು ಆ ಕಾಲದಿಂದ 40 ವರ್ಷದಿಂದನೂ ಆಚರಿಸ್ಕೊಂಡು ಬಂದಿದ್ದಾರೆ. ಈಗ ಮುಂದಿನ ಪೀಳಿಗೆಗಳು ಅಂತ ಈ ಥರ ಶ್ರೀರಾಮನವಮಿನ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಆಚರಿಸ್ಕೊಂಡು ಆ ರಾಮನು ನಮ್ಮ ಚಂದಾಪುರ ಗ್ರಾಮಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನೆ. ಈ ವರ್ಷವು ಚಂದಾಪುರ ಗ್ರಾಮದಲ್ಲಿ ಆಚರಣೆ ಮಾಡಿದ್ರೆ ಎಲ್ಲರೂ ಬಂದು ಪದಾರ್ಥ ಸೇವಿಸಬೇಕು, ಪ್ರತಿ ವರ್ಷ ನಡೀಬೇಕು ಕೋರಿಕೊಳ್ತೇವೆ. ಈ ಚಂದಾಪುರ ಗ್ರಾಮದಲ್ಲಿ 40 ವರ್ಷದಿಂದ ಶ್ರೀರಾಮನವಮಿನ ಇಷ್ಟೊಂದು ಅದ್ದೂರಿಯಾಗಿ ನಡ್ಸ್ಕೊ ಬರ್ತಾ ಇದ್ದೀವಿ. ಇದೇನು ಫಸ್ಟ್ ಅಲ್ಲ, 40 ವರ್ಷದಿಂದನೂ ಹಿರಿಯರಿಂದ ಇದುವರೆಗೂ ತನಕವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗೇನಾಗಿದೆ ಅಂದರೆ ಮುಂದೇನೂ ನಡ್ಸ್ಕೊಂಡು ಹೋಗ್ತಾರೆ. ಮುಂದಿನ ಪೀಳಿಗೆಗೆ ಇದು ಮಾದರಿ ಆಗಬೇಕು. ಇದು ಚಂದಾಪುರ ಸರ್ಕಲ್ ಯಾವಾಗ ಹೃದಯ ಭಾಗ ಆನೇಕಲ್ಲಲ್ಲಿ ಈ ಚಂದಾಪುರದಲ್ಲಿ ನಡೆಯೋ ಶ್ರೀರಾಮನವಮಿ ಎಲ್ಲ ಆನೇಕಲ್ ತಾಲೂಕಲ್ಲ, ಇಡೀ ನಮ್ಮ ರಾಜ್ಯದಂತ ಪಸರಿಸ್ಬೇಕು. ಶ್ರೀರಾಮನವಮಿ ಅಂದರೆ ಏನು ಶಾಸ್ತ್ರೋಕ್ತವಾಗಿ ಯಾವ ಥರ ಆಚರಿಸ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ರೋಡಲ್ಲಿ ರಾಮನಿಟ್ಟೆ ನಾನು ರಾಮನ ಭಜನೆ ಮಾಡಿದೆ, ಪಾಣ್ಕ ಮಾಚೆ ಕೊಟ್ಟೆ ಅಂತಲ್ಲ. ನೋಡಿ, ಶಾಸ್ತ್ರೋಕ್ತವಾಗಿ ಭಜನೆ ಮಾಡಿಕೊಂಡು ರಾತ್ರಿ ಎಲ್ಲ ಒಂದು 6,000ದಿಂದ 7,000 ಜನಕ್ಕಾಗೋಷ್ಟು ಪ್ರಸಾದ ಮಾಡಿಸಿ ರಾಮನ ರಸ, ಮಜ್ಜಿಗೆ, ನೀರು, ಪಾಣ್ಕ ಎಲ್ಲ ರೀತಿಯಲ್ಲಿ. ಅದೇ ರೀತಿಯಾಗಿ ಈ ಚಂದಾಪುರದ ಸರ್ಕಲ್ನಲ್ಲಿ ಎಲ್ಲ ನಾನಾ ಊರಿನ ಜನ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀರಾಮನವಮಿ ತುಂಬ ವಿಜೃಂಭಣೆ ಮಾಡಿ ಇದನ್ನು ನಾನು ಎಲ್ಲರಲ್ಲೇ ಕೇಳ್ಕೊಡೋದು ಒಂದೇ, ಶ್ರೀರಾಮನವಮಿ ಈ ಮುಂದಿನ ಪೀಳಿಗೆಗೆ ಇದೇ ರೀತಿ ಹೋಗ್ಬೇಕಂತ ಎಲ್ಲರಲ್ಲಿ ಭಕ್ತರಲ್ಲಿ ಕೇಳ್ಕೊತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ಎಲ್ಲ ನಮ್ಮ ಜನತೆಗೆ, ಚಂದಾಪುರ ಜನತೆಗೆ, ಇಡೀ ಆನೇಕಲ್ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಶಾಂತಿ, ಸುಖವ ಶಾಂತಿಯನ್ನು ಕಾಪಾಡಲಿ ಅಂತ ಆ ಶ್ರೀರಾಮ ಪ್ರಭುವಲ್ಲಿ ಕೇಳ್ಕೊತಾ ಇದ್ದೀನಿ.